ಇಷ್ಟು ತುಕಡಿ ಜೋಡ್ಸೋದು ಹೊಲಿದು ಕಷ್ಟ ಭಾಳ ಆಗ್ತದತ್ತೀನಿ. ಮತ್ತು ಕಷ್ಟ ಆಕೈತಂತ ಎಲ್ಲ ಬಿಟ್ಟು ಕುಂತ್ರ ಹೊಲ್ಯಾರ ಯಾರು ಎಲ್ಲರೂ ಉಟ್ಕೊಳ್ಳೋರು ಆದ್ರೆ ಹೊಲ್ಯಾರ ಯಾರು ಒಂದು ಕಡೆ 80-90 ಕೊಟ್ಟು ಮನ್ಯಾಗ ಹೊಲಿಕತ್ತೇವು ಹಿಗ್ ಸತ್ತಿನ ಹಿಗ್ಗಿ ಯಾಕೆ ಸಾಯ್ತ್ರಿ. ಟೆಂಪಲ್ ಮಂದಿ ಮನೆಗೆ ಹೋಗೋದು. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅದೃಶ್ಯರು ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ನೀವೆಲ್ಲರೂ ಆರಾಮದಿರಿ ಅನ್ಕೊಂಡ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಕತ್ತೇವೆ ನೋಡ್ರಿ. ಇವತ್ತಿನ ಲಾಗ ಏನಪ್ಪ ಅಂತಂದ್ರೆ ಸಾದಾ ಬ್ಲೌಸ್ ಕಟ್ಟಿಂಗದ ತೋರಿಸ್ಬೇಕಂತ ಹೇಳಿ ವಿಡಿಯೋ ಮಾಡತ್ತೇನೆ ನೋಡ್ರಿ. ಇವತ್ತು ಆಲ್ಮೋಸ್ಟ್ ನಮ್ಮ ಸಾಹೇಬರು ಇರೋಂಗಿಲ್ಲ, ಅವ್ರು ಹೋಗಿದ್ದಾರೆ ಡ್ಯೂಟಿಗೆ. ಮತ್ತು ನಮ್ಮ ಮನ್ಯಾಗ ನನ್ನ ಹಳೆಯ ಇದ್ರೆ ಇಲ್ಲತ್ತಿ ನಾ ಹಿಡಿತೀನಿ ನೀವು ವಿಡಿಯೋ ಮಾಡಂತ ಅಂದನ್ರಿ. ಹಾಗಾಗಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋ ನೋಡಿರಿ. ಯಾಕಂದ್ರೆ ನಾವು ಯಾವ್ಯಾವ ಫಸ್ಟ್ ವಿಡಿಯೋ ಹಾಕ್ತಿರ್ತೀವಿ ನಿಮ್ಗೆ ನೋಟಿಫಿಕೇಷನ್ ಮುಖಾಂತರ ಬರ್ತೈತಿ. ಹಂಗೆ ಭಾಳ ಜನ ನಂಗೆ ಕಮೆಂಟ್ ಮಾಡತ್ತೀರಿ. ಎಲ್ಲ ಕಮೆಂಟಿಗೂ ಆಲ್ಮೋಸ್ಟ್ ರಿಪ್ಲೈ ಕೊಟ್ಟಿದ್ದೀನಿ. ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ, ಹೀಗೆ ನಿಮ್ಮ ಸಪೋರ್ಟ್ ಹೆಂಗೆ ಇರ್ತೈತೆ ಹಂಗೆ ನಾನು ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಭಾಳ ಜನ ಏನಂದಿರಿ, ಇರ್ಲೆಕ್ಕ ಸಮಾಧಾನ ತಗೋರಿ ಹಂಗೆ ಹಿಂಗೆ ಅಂತ ಹೇಳಿವಿ. ಅದೇ ಒಂದು ಸ್ವಲ್ಪ ನಂಗೆ ರಿಕವರಿ ಆಗೋಕ್ಕೆ ಇಷ್ಟು ಟೈಮ್ ಬೇಕಾಯಿತು. ಸೊ ಹಾಗಾಗಿ ನಾನು ವಿಡಿಯೋ ಮಾಡಿರಲಿಲ್ಲ. ಆದರೂ ಇವಾಗ ಏನು ಮಾಡತ್ತೀನಿ, ವಾಪಸ್ ವಿಡಿಯೋ ಸ್ಟಾರ್ಟ್ ಮಾಡೀವಿ. ಸೊ ಇವತ್ತಿಂದ ಬ್ಲೌಸ್ ಕಟ್ಟಿಂಗದ ವಿಡಿಯೋ ತೋರಿಸ್ತೀನಿ. ಲಾಸ್ಟ್ ಟೈಮ್ ಒಂದು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಹಾಕಿದಾಗ ಏನಂತಿದ್ರಿ ನೀವು, ಅಕ್ಕ ಕಟೋರಿ ತೋರಿಸ್ರಿ, ಕಟೋರಿ ಬ್ಲೌಸ್ ಹೊಲಿ ತೋರಿಸ್ರಿ. ಮತ್ತು ಕಟ್ಟಿಂಗ್ ಒಳಗೆ ಒಬ್ರು ಏನೋ ಹೇಳಿದ್ರಿ. ನಮ್ಮ ಕಡೆ ಕಟ್ಟಿಂಗ ಇದೇ ಥರ ಇರ್ತೈತಿ, ಇದೇ ಥರ ನಾ ಕಲ್ತೀನಿ. ಸೊ ಹಾಗಾಗಿ ನಾ ಇದನ್ನ ಈಸಿ ಒಳಗೆ ಹೇಳ್ಕೊಡತ್ತೀನಿ. ಬರ್ರಿ ಯಾರ್ಯಾರು ಏನೇನು ಮಾಡತ್ತಾರ ಅಂತ ಹೇಳಿ ನೋಡು. ನೀನು ಹೊರಗೆ ಬಂದು ನೋಡಿದ್ರೆ ಅವ್ವ ಮಗ ಫುಲ್ ಡೀಪ್ ಸ್ಟಡಿ ಒಳಗೆ ಅದಾರ. ಹೆವಿ ಅಂದರೆ ಹೆವಿ ಸ್ಟಡಿ ಮಾಡತ್ತಾರ ನೋಡ್ರಿ. ಯಾರೂ ಇಲ್ಲ ವಿಡಿಯೋ, ಅವ ಈ ವಿಡಿಯೋ ಹಿಡಿತನಲ್ಲ ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿ. ಬ್ಲೌಸ್ ಕಟ್ಟಿಂಗ್ ಬಿಜಿ ಇದ್ರೇನವ? ಓಕೆ ಡನ್. ಆಫ್ಟರ್ 5 minutes ಸ್ಟಾರ್ಟ್ ಮೈ ವಿಡಿಯೋ. ಡನ್ ಕುಶಲ. ಬರ್ರಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋನು. ಬ್ಲೌಸ್ ಕಟ್ಟಿಂಗದ ಹಿಡಿ ಕೆಳಗೆ ಹಿಡಿ ತೋರ್ಸ. ಇದು ನೋಡ್ರಿ ಮೆಜರ್ಮೆಂಟ. ಇದು ನಮ್ಮ ಅತ್ತೆಯವ್ರ ಬ್ಲೌಸ್ ಹೊಲ್ಯಾಕತ್ತೇವ್ರಿ. ಫಸ್ಟ್ ಹಾಕೊಳ್ಳೋನು ಬ್ಲೌಸನ್ನು. ಇದು ನೋಡ್ರಿ ಫಸ್ಟ್ ಮೆಜರ್ಮೆಂಟ. ಈಗ ಫ್ರಂಟ್ ಹಾಕೋಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಹಿಡ್ಕೊಂಡು ನೋಡಬೇಕು ಎಷ್ಟೈತೆ ಅಂಥೇಳಿ. ಇವಾಗ ನೋಡ್ರಿ ಇವ್ರದ ಕರೆಕ್ಟಾಗಿ ರೆಡಿ 12.5 ಐತಿ. ನಾವೊಂದು ಅರ್ಧ ಇಂಚ ಎಕ್ಸ್ಟ್ರಾ ಇಟ್ಕೋತೀನಿ, 13 ಇಟ್ಕೋತೀನಿ ನೋಡ್ರಿ. ಇವಾಗ ಈ ಬ್ಲೌಸನ್ನು ಈ ಥರ ಹಾಕ್ಕೋಬೇಕು ನೋಡ್ರಿ. 13 ಇಂಚ ಎಲ್ಲಿಗೆ ಬರ್ತೈತಿ ನೋಡ್ಕೋಬೇಕು. ನೋಡ್ಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕ್ಕೊಂಡು ಈ ಬ್ಲೌಸನ್ನು ಹೊಲಿಸ್ಕೋಬೇಕು. ಈ ಥರ ಹಾಕೊಳ್ಳೋದನ್ನ ಇದನ್ನ ಈ ಥರ ಹಾಕ್ಕೊಂಡ್ರೆ ನಡೆಯಲ್ಲನ್ರಿ? ಬರಂಗಿಲ್ಲ ರೀ ಹಂಗೆ. ನೀವು ರೀ ಹೆಚ್ಚೇನು ಮಾತಾಡೋ ಅವಶ್ಯಕತೆ ಇಲ್ಲ. ಹೊಸದೇನು ನೋಡ್ರಿ ಕರೆಕ್ಟ್ 13 ಬಂದೈತಿ. ಅದ 12 ಇದ್ರೆ 13, ಅರ್ಧ ಇಂಚ್ ಅಷ್ಟೇ ಹೆಚ್ಚಿಗೆ ಮಾರ್ಜಿನ್. ಈ ಕಡೆ 13 ಐತಿ, ಈ ಕಡೆ 13 ಐತಿ. ಇದು ಹೊಲಿಗೆ ಹಿಡ್ಕೊಂಡೆ 12.5 ಐತೆ ಅನ್ಸೋಣ. ಯಾವ್ದು? ಹಾಂ ರೆಡಿನ 12.5 ಐತೆ ಪೂರ್ತಿ ಎಲ್ಲ ಹಿಡ್ಕೊಂಡು. ನಾವೀಗ 13 ಇಟ್ಕೊಂಡಿವಿ. ಇನ್ನು ಅವ್ರದ್ದು ಉದ್ದಕ್ಕೆ ಎಷ್ಟೈತಿ ಚೆಕ್ ಮಾಡ್ಕೊಳ್ಳೋನು. ಉದ್ದಕ್ಕೆ ಜಾಸ್ತಿ ಯಾವಾಗೂ ಏನು ಮಾಡಬೇಕು, ಹಿಂದಿನ ಕಡೆ ಯಂತ್ರನ ಹಿಡ್ಕೋಬೇಕು. ಹಿಂದೆ ಹಿಡ್ಕೊಂಡಾಗ ಕರೆಕ್ಟ್ ಸೈಜ್ ಅವ್ರದ್ದು ಎಷ್ಟೈತೆ ಅಂತೇಳಿ ಗೊತ್ತಾಗ್ತೈತಿ ಬೆನ್ನ ಕಡೆಯಿಂದ. ಇದನ್ನು ನೋಡ್ರಿ ಈ ಥರ ನೀಟಾಗಿ ಜಗ್ಗಿ ಹಿಡ್ಕೊಂಡು ಇಲ್ಲಿಂದ ಕರೆಕ್ಟ್ ಮೆಜರ್ಮೆಂಟ್ ಎಷ್ಟೈತಿ ನೋಡ್ಕೋಬೇಕು. ರೆಡಿ 14 ಇಂಚ್ ಐತಿ. ನಾವು ಇಲ್ಲಿ ಮಡ್ಚಕ್ಕೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ಈ ಕಡೆ ಒಂದು ಅರ್ಧ 15-15.5 ಇಟ್ಕೋಬೇಕು. ಇದು ಟೋಟಲ್ ಎಷ್ಟೈತಿ ನೋಡ್ಕೊಳ್ಳೋನು. ಇವ್ರದ್ದು ಒಂದು ಸ್ವಲ್ಪ ಬ್ಲೌಸ ಕಡಿಮೆ ಐತ್ರಿ. ಇದು ಟೋಟಲ್ 31 ಐತಿ. ಕರೆಕ್ಟ್ ಅರ್ಧ ಇಟ್ಕೊಂಡು ಬಿಡ್ತೀನಿ, ಕರೆಕ್ಟ್ ಆಗ್ಬಿಡ್ತೈತಿ. 31 ಅಂದ್ರೆ 15.5 ಕರೆಕ್ಟ್ ಬಂತ. ಅದು ಇರೋದು ರೆಡಿ 14. ನಾವು ತೊಗೊಂಡಿದ್ದು 15.5 ಅಂದ್ರೆ ಅರ್ಧ ಇಂಚು ಇಲ್ಲಿ ಮ್ಯಾಗ ಹೋಗ್ತೈತೆ. ಶೋಲ್ಡ್ರ್ ಕಟ್ ಇದನ್ನ ಹೊಲಿವಾಗ ಹೋಗ್ತೈತಿ. 1 ಇಂಚ್ ಏನೈತಿ ನಾವು ಕೆಳಗಡೆ ಬೆನ್ ಪಟ್ಟಿ ಮಡ್ಚಕ್ಕೆ ನಾವಿಲ್ಲಿ ಹೊಲಿಸ್ಕೊಳ್ತೀವಿ. ಇವಾಗ ಇದನ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು ನೋಡು. 4 ಲೇಯರ್ ಆಗ್ತೈತಿ. ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು, ಇಲ್ಲಕ್ಕ ಡೈರೆಕ್ಟ್ ಹಿಂಗೆ ಈಗ ಉದ್ದೇನು ಹಾಕಿದ್ನಲ್ಲ ಇದೇ ಥರ ಹಾಕಬೇಕು ಅಂತ ಹೇಳಿ ಕಮೆಂಟ್ ಮಾಡಿದ್ರು. ಇದಾದ್ರೆ ಈಸಿ ವೇ ಒಳಗೆ ಫ್ರಂಟ್ ಬ್ಯಾಕು ಎರಡು ಒಮ್ಮೆ ಕಟ್ಟಿಂಗ್ ಬಂದುಬಿಡ್ತಾವೆ, ಎರಡು ಇದಾಗ್ತಾವೆ. ಹಂಗೆ ಹಾಕೊಂಡ್ರೆ ಅರ್ಥ ಆಗಲ್ಲ ಅಂಥೇಳಿ ಈಸಿ ವೇ ಒಳಗೆ ಇದೇ ಥರ ತೋರ್ಸಾತೀನಿ ನೋಡ್ರಿ. ಇದು ಇಲ್ಲಿ ನೋಡ್ರಿ ಕೊಳ್ಳನ್ನು ಮಾರ್ಕ್ ಮಾಡ್ಕೊತೀನಿ. ಕೊಳ್ಳ ಇವ್ರದ 2.5 ಇಟ್ಕೋತೀನಿ. ಇವ್ರದ್ದು ಒಂದು ಸ್ವಲ್ಪ ಇದಾಗ್ತಾವೆ, ಕೊಳ್ಳ ಕಡಿಮೆ ಇರ್ತಾವೆ.
ನೋಡಿರಿ 2.5ಗೆ ಒಂದು ಮಾರ್ಕ್ ಹಾಕೊತೀನಿ. ಶೋಲ್ಡ್ರ್ ಏನೈತಲ್ಲ 3 ಇಂಚ್ ಮಾರ್ಕ್ ಹಾಕೊತೀನಿ. ಆಲ್ಮೋಸ್ಟ್ ಎಲ್ಲರೂ ಶೋಲ್ಡ್ರ್ 3 ಇರ್ತಾವೆ. ಅದ್ರಾಗ 2.5 ಹೆಂಗೆ ಇಟ್ಕೊಂಡು ತೋರಿಸ್ರಿ ಒಂದು ಸ್ವಲ್ಪ. ಯಾವುದು ಅದರಲ್ಲಿ ಹೆಂಗೆ ಇಟ್ಕೊಂಡು? ನಮ್ಮ ಈಗ ಒಂದು ಸ್ವಲ್ಪ ದಪ್ಪ ಇದ್ದವ್ರಿಗೆ 2.5 ಇಟ್ಕೋಬೇಕು. ಮೀಡಿಯಮ್ ಈಗ ನಿಮಗಾದ್ರೆ 2 ಇಂಚ್ ಇಟ್ಕೋಬೇಕು. ಅವ್ರು ಒಂಚೂರು ಬೆನ್ನಾಗ ಜಾಸ್ತಿ ಅಗಲ್ ಇರ್ತಾರಲ್ಲ ಅವ್ರಿಗೆ 2.5 ಇಟ್ಕೋಬೇಕು. ಅಲ್ಲ ಅಜ್ಮಾಸ್ ಇಟ್ಕೊಂಡ್ರೆ ತೋರಿಸ್ಬಿಡ್ತೇನೆ ಅದನ್ನ. ಕೆಲವೊಬ್ರು ಏನಂತಾರ ಶೋಲ್ಡ್ರ್ ಇದಕ್ಕೆ ಹಚ್ಚಿ ತೋರಿಸ್. ಶೋಲ್ಡ್ರ್ 3 ಇರ್ತಾವು. ಕೊಳ್ಳ ಹೆಂಗೆ ತೋರಿಸ್ತೀಯ ಹೇಳಿ ನೀನು? ಕೊಳ್ಳ ಕೆಲವೊಬ್ರು ಹಿಂಗೂ ತೋರಿಸ್ತಾರೆ. ಹಂಗೆ ತೋರ್ಸಕ್ಕೆ ಆಗಂಗಿಲ್ಲ. ಶೋಲ್ಡ್ರ್ ಅಂತೂ 3 ಇರ್ತಾವೆ. ಇವಾಗ ಆರ್ಮ್ ಹೋಲ್ ನಮ್ಮ ಕಡೆ ಬಗಲ್ ಅಂತಾರೆ. ಆರ್ಮ್ ಹೋಲ 5.5 ಇಟ್ಕೋಬೇಕು. ಕರೆಕ್ಟ್ 5.5ಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಕಡೆಯಿಂದನೂ ಕರೆಕ್ಟ್ ಹಿಡಿಲೇ ಕುಶಲ. ಪಾಯಿಂಟ್ ಕಾಣಿಸತೈತಿಲ್ಲ, ಈ ಕಡೆ ಒಂದು 5.5ಗೆ ಮಾರ್ಕ್ ಹಾಕ್ಕೋಬೇಕು. ಇವನ್ನೇನು ಮಾಡೋದು, ಆಮೇಲೆ 2 ಜಾಯಿಂಟ್ ಮಾಡ್ಕೋಬೇಕು. ಎಲ್ಲರಿಗೂ 5.5 ಶರಣದು. ಭಾಳ ದಪ್ಪಿದ್ವು ಅಂದ್ರೆ ಒಂಚೂರು 6 ಇಟ್ಕೋಬೇಕು ಅಷ್ಟೇ. ಇವರು ಎಲ್ಲ ಮೀಡಿಯಮ್ ಆಲ್ಮೋಸ್ಟ್ 5.5ನೇ. 5.5ನೇ 6 ಇಟ್ಕೊಂಡ್ವಿ ಅಂದ್ರೆ ಇಲ್ಲಿ ಶೋಲ್ಡ್ರ್ ಇಳಕ್ಕೆ ಚಲೋ ಹೋಗ್ತಾವೆ ಜಾಸ್ತಿ ಉದ್ದಾತಂದ್ರೆ. ಇವಾಗ ಫ್ರಂಟ್ ಕೊಳ್ಳ ನೋಡ್ರಿ, ಇದು ಬರೋದು ಫ್ರಂಟ್ ಪಾರ್ಟ್ ಬರ್ತೈತಿ. ಈ ಕೆಳಗಿಂದ ಏನೈತಿ ಬ್ಯಾಕ್ ಪಾರ್ಟ್ ಬರ್ತೈತಿ. ಇವಾಗ ಫ್ರಂಟ್ ಕೊಳ್ಳ ನೋಡ್ಕೋಬೇಕು. ಇದೇನೈತಲ್ಲ ಈ ಥರ ಕರೆಕ್ಟಾಗಿ ಶೋಲ್ಡ್ರಿಗೆ ಇಟ್ಕೊಂಡು ಹಿಂಗೆ ನೋಡ್ಕೋಬೇಕು. ಈ ಕೊಳ ನೋಡಿ 6.5 ಐತಿ. ಇಲ್ಲಿಂದ ಈ ಕಡೆ 6.5. ಫ್ರಂಟ್ ಕೊಳ ಬಂದುಬಿಟ್ಟು 6.5. 6.5ಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಕಡೆಯಿಂದ ಒಂದು 2.5 ಕರೆಕ್ಟ್ ಹೊಳ್ಳೆಯಲ್ಲಿ ಬರಬೇಕಲ್ಲ, 2.5ಗೆ ಒಂದು ಮಾರ್ಕ್ ಹಾಕ್ಕೊಂಡು 2ನ ಜಾಯಿನ್ ಮಾಡ್ಕೋಬೇಕು. ಇವಾಗ ಈಗ ಮಾರ್ಕ್ ಮಾಡಿಂದ ಕೆಲವೊಂದು ಡೌಟ್ ಕೇಳ್ತೀನಿ, ಆಮೇಲೆ ಹೇಳಾಕತ್ತೀನಿ. ಈಗ ಮಾರ್ಕ್ ಮಾಡೋ ಮಟ್ಟ ತಡಿ, ಮಾರ್ಕ್ ಮಾಡಿಂದ ಕೇಳೋಂತೆ. ಇದು ನೋಡ್ರಿ, ಇವಾಗ ಫ್ರಂಟ್ ಕೊಳ್ಳನ ಶೇಪ್ ತಗೋಬೇಕು. ಈ ಕಡೆಯಿಂದ ನೀಟಾಗಿ ಈ ಥರ ಶೇಪ್ ತಗೋಬೇಕು. ಇದನ್ನ ರೌಂಡಕ್ಕೆ ಅಂದ್ರೆ ಚಂದ ಕುಂದಿರ್ತೈತಿ. ಯಾರಿಗಾರ ಶೇಪ್ ಬರ್ಲಿಕ್ಕಂದ್ರೆ ಫಸ್ಟ್ ಒಂದು ಹಿಂಗೆ ಲೈನ್ ಹೊಡ್ಕೊಂಡು ಈ ಥರ ಒಂದು ಸಣ್ಣಗೆ ಲೈನ್ ಹಾಕ್ಕೊಂಡು ಆ ಲೈನ್ ಕರೆಕ್ಟ್ ಹಿಂಗೆ ಎಲ್ಲಿಗೆ ಜಾಯಿನ್ ಆಗ್ತೈತಿ ಈ ಥರ ಹಾಕೊಂಡು ಇಲ್ಲಿ ಒಂದು 1 ಇಂಚ್ ಹಿಂಗೆ ಲೈನ್ ಹಾಕ್ಕೊಂಡು ಇದನ್ನ ಹಿಂಗೆ ಹಾಕೊಂಡ್ರೆ ಅಲ್ಲೇ ನೀಟಾಗಿ ಶೇಪ್ ಬರ್ತೈತಿ. ಈ ಕಡೆ ಕ್ರಾಸ್ ಪಟ್ಟಿ ಆಲ್ಮೋಸ್ಟ್ ಯಾವತ್ತು ಮ್ಯಾಲಿಂದ ಎಷ್ಟು ಇರ್ತೈತಿ 3 ಇರ್ತೈತಿ. ಇಲ್ಲಿ ತೋರಿಸ್ಕುಶಲ 3ಕ್ಕೆ ಒಂದು ಮಾರ್ಕ್ ಹಾಕ್ಕೋಬೇಕು. ಈ ಕಡೆ ಕೆಳಗಿಂದ ಏನೈತಿ 2.5. ಇಲ್ಲೊಂಚೂರು ಎಕ್ಸ್ಟ್ರಾ ಬಂದೈತಿ, ನಾನು ಆಮೇಲೆ ಕಟ್ ಮಾಡ್ಕೊತೀನಿ. ಅಲ್ಲಿ ಕೆಳಗೆ ಸ್ಟಿಚಿಂಗ್ ಒಳಗೆ ಹೋಗ್ತೈತಿ ಅಂತ ಕೈ ಬಿಟ್ಟೆ ನಾನು. ಇಲ್ಲಾಂದ್ರೆ ನೀಟಾಗನ ಫಸ್ಟಾಗಿ ಕಟ್ ಮಾಡ್ಕೋರಿ ಅರ್ಥ ಆಗ್ಲಿಕ್ಕಂದ್ರೆ. ಈಗ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಒಂದು ನೀಟಾಗಿ ಲೈನ್ ಹಾಕ್ಕೋಬೇಕು. ಇಲ್ಲಿ ಲೈಟಾಗಿ ಹಾಕ್ಕೊಂಡು ಇಲ್ಲಿ ಬಂದು ಹಿಂಗೆ ಶೇಪ್ ತಗೋಬೇಕು. ಬಂದ ಕ್ರಾಸ್ ಪಟ್ಟಿ ಅಂದ್ರೆ ಸ್ವಲ್ಪ ಕ್ರಾಸ್ ಆಗಿದ್ದ ಶೇಪ್ ಚಂದ ಬರ್ತೈತಿ. ಇಲ್ಲಿ ಇದಕ್ಕೆ ಈ ಥರ ಮಾಡ್ಕೋಬೇಕು ನೋಡ್ರಿ. ಇದು ಫ್ರಂಟ್. ಇಲ್ಲಿ ಆರ್ಮ್ ಹೋಲ್ ಶೇಪನ್ನು ಸೇಮ್ ಹಂಗೆ ಫಸ್ಟ್ ಒಂದು ಹಿಂಗೆ ಕರೆಕ್ಟ್ ಸೆಂಟ್ರಲ್ಲೇ ಒಂದು ಲೈನ್ ಹಾಕ್ಕೋಬೇಕು. ಲೈನ್ ಹಾಕ್ಕೊಂಡು ಆಮೇಲೆ ಏನು ಮಾಡಬೇಕು, ಇಲ್ಲಿಂದ 1 ಇಂಚು, ಇಲ್ಲಿಂದ ಇಲ್ಲಿಗೆ 1 ಇಂಚು, ಈ ಕಡೆ ಮ್ಯಾಲಿದ ಫ್ರಂಟ್ ಅರ್ಧ ಇಂಚು, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಈ ಥರ ತೊಗೊಂಡು ಇವೆರಡು ಕರೆಕ್ಟಾಗಿ ಎಲ್ಲಿಗೆ ಬರ್ತಾವೆ ನೋಡಿಕೊಂಡು ನೋಡಿ. ಬಂದು ಇಲ್ಲ ಕರೆಕ್ಟಾಗಿ ಎಷ್ಟು ಜಾಯಿನ್ ಮಾಡ್ಕೊಂಬಿಟ್ರೆ ಭಾಳ ಈಸಿ ವೇಳಾಗ ಆಗ್ತಾವೆ ನೋಡಿ. ಇದು ನೋಡ್ರಿ 2 ಇಂಚ್ ಹಾಕೋಬೇಕು. ಫಸ್ಟ್ನೇ ಡಾಚ್ 2 ಇಂಚ್ ಹಾಕೊಂಡು ಒಂದು ಲೈನ್ ಹಾಕೋಬೇಕು. ಡಾಚ್ ಹಿಡಿಯುವಾಗ ತೋರಿಸ್ತೀನಿ ಈಜಿ ವೇ ಒಳಗೆ ಹೆಂಗೆ ಹಾಕ್ಬೇಕಂತ ಹೇಳಿ. ಈ ಕಡೆ 1 ಇಂಚು, ಈ ಕಡೆ 1 ಇಂಚು. ಇದು ಎಲ್ಲಿಗೆ ಅವ್ರು ಕೇಳ್ತಾರೆ. ಈಗ ನೀನೇ ಕೇಳ್ತಿ ಇನ್ನೊಂದಿಷ್ಟು ಬಿಟ್ಟು ಕರೆಕ್ಟ್ ಇಲ್ಲಿಗೆ ಹೆಂಗೆ ಹಾಕ್ಕೊಂಡಿ ಅಂತೇಳಿ. ನಿಂಗೆ ನಿನ್ನೆ ಒಂದು ಬ್ಲೌಸ್ ಹೊಲಿಯುವಾಗ ತೋರಿಸಿ ನಾನು ಕರೆಕ್ಟ್ ಹೆಂಗೆ ಹಾಕೋಬೇಕಂತ ಹೇಳಿ. ಈ ಪೀಸ್ ಕಟ್ ಆದಾಗ ಈ ಶೋಲ್ಡ್ರನ್ನ ಹಿಂಗೆ ಕರೆಕ್ಟ್ ಇದನ್ನ ಮಾಡಿದ್ರೆ ಎಲ್ಲಿಗೆ ಬರ್ತೈತೆ ಅಂತ ಹೇಳಿ. ಇಲ್ಲಿ ಏನೈತಿ, ಇಲ್ಲಿ 1-1.5 ಇಂಚು ಇಷ್ಟು ಅಂದಾಜು ಹಾಕೋಬೇಕು. ಹಿಂಗೆ ಇಲ್ಲ 1.5 2 ಅದು ಅದಾವು ಅಳತೆ ಅದಾವು. ನಾನು ಅಂದಾಜು ಹಾಕೊತೀನಿ ಆಲ್ಮೋಸ್ಟ್. ಈ ಲೈನು ಕರೆಕ್ಟ್ ಕಾಣಿಸ್ ಎಲ್ಲ ಬಂದಾಗ ಇಲ್ಲಿ ಬಂದು ಏನಾಗುತ್ತೆ ನಮ್ಗೆ ಇಲ್ಲಿ ಸೆಂಟ್ರ್ ಒಳಗೆ ಶೇಪ್ ಬರ್ತೈತೆ ನಮ್ದು. ಇದಕ್ಕೆ
ಇದು ಎರಡು ಸೆಂಟ್ರ್ ನಡವಲ್ಲ ಶಾಣೆ. ಒಂಚೂರು ಈ ಕಡೆ ಮ್ಯಾಗ ಹ್ಞೂ ಇದೇನೈತಿ ಇಲ್ಲಿ ಶೇಪ ಇಲ್ಲಿಗೆ ಬರ್ತೈತಿ ಅದು ಹಿಂಗೆ. ಹೊಲಿವಾಗ ತೋರಿಸ್ತೀನಿ ನೀಟಾಗಿ ಅವ್ರಿಗೂ ಅರ್ಥ ಆಗುತ್ತೆ. ಈಗ ನಾ ಇಲ್ಲಿ ಮಾರ್ಕ್ ಹಾಕಿನಿ ಅಂದ್ರೆ ಇಲ್ಲಿಂದ ಇಲ್ಲಿ ಎಷ್ಟು ಇಟ್ಟಕ್ಕ ಅಂತ ಕೇಳ್ತಾರೆ, ಅಷ್ಟು ಅದು ಕೇಳಕತ್ರ ನೆಕ್ಸ್ಟ್ ವಿಡಿಯೋದಾಗ ಕರೆಕ್ಟಾಗಿ ಹೇಳ್ತೀನಿ. ಇವಾಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊತೀನಿ. ಕಟ್ ಮಾಡೋದು ನೋಡ್ರಿ ಕರೆಕ್ಟ್ ಹಿಡಿದು ಯಾಕೆ ನೀಟಾಗಿ ಹಿಡಿಯಪ್ಪ ಕಟ್ ಮಾಡೋದು. ಇದು ನೋಡ್ರಿ ಈ ಥರ ಒಂದು ಲೇಯರ್ ಕೆಳಗಿಂದು ಕೆಳಗೆ ಕೈ ಬಿಟ್ಟು ಈ ಥರ ಹಿಡ್ಕೋಬೇಕು. ಇದನ್ನು ನೀಟಾಗಿ ನಿಧಾನಕ್ಕೆ ಯಾರು ಹೊಸಬ್ರು ಯಾರು ಇರ್ತಾರೆ ನೀಟಾಗಿ ಸಾವಕಾಸ ಕಟ್ ಮಾಡ್ಕೊರಿ, ಶೇಪ್ ಚಂದ ಬರ್ತೈತಿ. ಯಾಕಂದ್ರೆ ಒಂಚೂರು ಕಡೆ ಹೋದ್ರೆ ಫ್ರಂಟ್ ಶೇಪ್ ಹೋಯ್ತಂದ್ರೆ ನೀಟ್ ಆಗಂಗಿಲ್ಲ ಬ್ಲೌಸು. ಈಗ ಇಲ್ಲಿ ಮಟ್ಟ ಇಷ್ಟೇ ಕೈ ಬಿಡ್ಬೇಕು. ಇದನ್ನ ಕೈ ಬಿಟ್ಟು ಈ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊತೀನಿ ನೋಡ್ರಿ ನಾನು. ಅರ್ಥ ಆಗ್ತೈತಿಲ್ವಾ? ನೀನು ಕಲ್ತಕ್ಕಿದಿ ಮತ್ತು ಇಲ್ಲ ಅವ್ರಿಗೆ ಸ್ವಲ್ಪ ಡೌಟ್ಸ್ ಇಲ್ಲ ಆಲ್ರೆಡಿ ಒಂದು ಬ್ಲೌಸ್ ಹಾಕಿನಿ. ಈಗ ನಾ ಕಟ್ ಮಾಡೋದು ಹೊಲಿಯೋದು ಅಂದ್ರೆ ಅದು ಲೈನಿಂಗ್ ಅದು ಹಾಕಿದ್ದೆ ಅಸ್ತರ್ ಬಟ್ಟಿದು. ಏನು ಅನ್ನಕತ್ರ ಸಾದಾ ಅರ್ಬಿದು ಹಾಕಕ್ಕ ರೌಂಡ್ ಕೊಳ್ಳೋದನ್ನಕತ್ರ. ಈಗ ಇದನ್ನ ಏನು ಮಾಡೋದು ಈ ಕಡೆ ಹೊಳಸ್ಕೊಂಡು ಸಪ್ರೇಟ್ ಮಾಡ್ಕೊಂಬಿಡ್ರಿ. ಅದೇ ಇಲ್ಲಿ ಫಸ್ಟ್ ಕಟ್ ಮಾಡಿ ಈ ಕಡೆಯಿಂದ ನೋಡ್ರಿ ಇಲ್ಲಿ 4 ಲೇಯರ್ ಕಟ್ ಮಾಡ್ಕೋಬೇಕು. ಇಲ್ಲಿ ಬಂದು ಶೇಪ್ ಒಳಗೆ ಹೇಳ್ತೀನಿ ನಿಮ್ಗೆ. ಕೆಳಗಿಂದ ಈ ಕಡೆ ಸೈಡ್ ಕಟ್ ಮಾಡೋದು 4 ಲೇಯರ್ ಕಟ್ ಮಾಡ್ಕೋಬೇಕು. ಈ ಕಡೆ ಇಲ್ಲಿನೂ 4 ಕಟ್ ಮಾಡ್ಕೋಬೇಕು. ಫ್ರಂಟ್ ಶೇಪನ್ನು ಆಮೇಲೆ ಸಪ್ರೇಟ್ 2 ತಗೊಳಕ್ಕೆ ಬರ್ತೈತಿ. ಕುಶಲ ನೀಟಾಗಿ ಹಿಡಿಯ. ಇಲ್ಲಿ ನೋಡ್ರಿ 1ನೇ ಲೈನಿಗೆ 4 ಕಟ್ ಮಾಡ್ಕೋಬೇಕು. 1ನೇದೇ ನಾರ್ಮಲ್ ಶೇಪ್ ಕಟ್ ಮಾಡ್ಕೋಬೇಕು ಫಸ್ಟ್. ಕ್ರಾಸ್ ಪಟ್ಟಿ ಸೈಡ್ ಬರ್ತಾವ ನೋಡ್ರಿ. ಇವಾಗ ಈ ಹಿಂದೆ ಹಿಡಿ. ಇಲ್ಲಿ ನೋಡ್ರಿ ಫ್ರಂಟ್ ಪಾರ್ಟ್ ಸಪ್ರೇಟ್ ಬಂದು ಇವು 2. ಗೊತ್ತಾಗ್ತೈತೆ ಫ್ರಂಟ್ ಅಂತ ಬರೆಯೋಕೆ ಗೊತ್ತಾಗಲ್ಲ. ಈಗ ಇವು 2ನ್ನ ಬೇರೆ ಬೇರೆ ಮಾಡ್ಕೋಬೇಕು. ಫ್ರಂಟ್ ಸಪ್ರೇಟ್. ಇಲ್ಲೊಬ್ರು ಇವಕ್ಕೆ ಖರ್ಚು ಕೂಡ ಹಾಕೋತಾರಲ್ಲ ಶರಣಿಂಗ ಇಲ್ಲೇ ಹೊಲಿಗೆ ಬಿಡ್ಬೇಕು. ಈಗ ನಾವು ಲೈನ್ ಹಾಕೊಂಡ್ವಲ್ಲ ಅಳಕಂಗೆ ಇಲ್ಲ. ಇವಾಗ ನೋಡ್ರಿ ಬ್ಯಾಕದ ಮೆಜರ್ಮೆಂಟ ತೋರಿಸ್ತೀನಿ ನಿಮ್ಗೆ. ಹಿಂಗೆ ಬ್ಲೌಸನ್ನು ನೀಟಾಗಿ ಹಾಕೋಬೇಕು. ನೀಟಾಗಿ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಬ್ಯಾಕ್ ಕೊಳ್ಳನ್ನು ಹಿಡ್ಕೋಬೇಕು. ಬ್ಯಾಕ್ ಕೊಳ್ಳ ನೋಡ್ರಿ ಅವ್ರದ 7 ಬಂದೈತಿ. 7ಅನ್ನು ನಾವು ಹಾಕೋಬೇಕು ಇಲ್ಲಿಂದ ಮೆಜರ್ಮೆಂಟ್. ಇಲ್ಲಿ ನೋಡ್ರಿ ಇಲ್ಲಿಂದ ಒಂದು ಸಣ್ಣ ಮಾರ್ಕ್ ಹಾಕೋಬೇಕು. ಈ ಕಡೆಯಿಂದ 2.5 ಎಲ್ಲಿಗೆ ಬರ್ತೈತಿ ನೋಡ್ಕೊಂಡು 2ನ್ನ ಜಾಯಿನ್ ಮಾಡ್ಕೋಬೇಕಾಕೈತಿ. ನೋಡ್ರಿ ಇದು ಬ್ಯಾಕ್ ಕೊಳ್ಳ 7 ಕರೆಕ್ಟಾಗಿ ಲೈನ್ ಹಾಕೊಂಡೀನಿ. ಇದು ಕೂಡ ಸೇಮ್ ಹಿಂಗೆ ರೌಂಡನ್ನು ಹೇಳ್ಯಾರ ಅವರು. ಈ ಥರ ರೌಂಡ್ ಶೇಪಾಗಿ ಹಾಕ್ಕೊಂಡು ರೌಂಡನ್ನು ಕಟ್ ಮಾಡ್ಕೋಬೇಕು. ಯಾರನ್ನ ಒಂದು ಸ್ವಲ್ಪ ಜಾಸ್ತಿ ಡೀಪ್ ಬೇಕು ಅಂಥೇಳಿ ಕೇಳಿದ್ರಂದ್ರೆ ನಾ ಆಮೇಲೆ ಅಳ್ಕಿಸ್ಕೊತೀನಿ. ಡೀಪ್ ಬೇಕು ಅಂದ್ರೆ ಇಲ್ಲಿಂದ ಒಂಚೂರು ಹಿಂಗೆ ಸೈಡ್ ತೊಗೊಂಡೋಗಿ ಆಮೇಲೆ ಈ ಥರ ಜಾಯಿನ್ ಮಾಡ್ಕೋಬೇಕು ನೋಡ್ರಿ. ಆ ಥರ ನಮ್ಮ ಯಾವಾರ ಹೊಲಿವಿದ್ದು ಅಂದ್ರೆ ನಾನು ತೋರಿಸ್ಕೊಡ್ತೀನಂತ. ಈಗ ಸದ್ಯಕ್ಕೆ ಇವ್ರಿಗೆ ಇಷ್ಟ ಇರಲಿ, ಇಷ್ಟು ಸಾಕು. ಇಲ್ಲಿ ಹಾಕೋಬೇಕು ನೋಡ್ರಿ. ಇದನ್ನ ಇದ್ರೊಳಗೆ 1 ಇಂಚ್ ಮಾರ್ಕ್ ಹಾಕೋಬೇಕು ಬ್ಯಾಕ್ ಹೊಳಸ್ಕೊಳಕ್ಕೆ. ಇಲ್ಲಿಂದ ಇಲ್ಲಿಗೆ 1 ಇಂಚ್ ಮಾರ್ಕ್ ಹಾಕೊಂಡು ಒಂದು ಸ್ಟ್ರೇಟ್ ಲೈನ್ ಹಾಕೋಬೇಕು ನೋಡ್ರಿ. ಇದನ್ನ ಒಂದು ಲೈನ್ ಹಾಕೊಂಡು ಒಂದೇ ಸಾಕತ್ತ ಶರಣ? 1.5 ಒಂದೇ ಸಾಕು. 1 ಇಂಚ್ ಅಷ್ಟೇ ರಗಡಾಗ್ತೈತೆ ಅದನ್ನ ಮಾಡ್ಸಕ್ಕೆ. ಈ ಥರ ಒಂದು ಲೈನ್ ಹಾಕೊಂಡಿವಿ ಅಂದ್ರೆ ಅದ್ರ ಕೆಳಗಿನ ಪಾರ್ಟಿಗೂ ಇದು ಆಗ್ತೈತಿ. ಇದನ್ನ ಇವಾಗ ಕೊಳ್ಳನ್ನು ಕಟ್ ಮಾಡ್ಕೋಬೇಕು ನೋಡ್ರಿ. ಯಾರು ಹೊಸದಾಗಿ ಏನಾರ ಕಟ್ ಮಾಡಕತ್ತಿದ್ರೆ ಅವಸರ ಮಾಡೋಕ್ಕೆ ಹೋಗಬೇಡ್ರಿ. 1 ಸಲ ಬಿಟ್ಟು 2 ಸಲ ವಿಡಿಯೋ ನೋಡಿ ಸಾವಕಾಶ ಹಾಕಿ ನೀಟಾಗಿ ಕಟ್ ಮಾಡ್ಕೊಂಡು ಟ್ರೈ ಮಾಡಿರಿ. ಯಾರೋ ಒಂದಿಬ್ಬರು ಕಮೆಂಟ್ ಹಾಕಿದ್ರಿ ನಿಮ್ಮ ನೋಡಿ ಕಟ್ ಮಾಡಿನಕ್ಕ ಕರೆಕ್ಟ್ ಬಂದೈತೆ ಅಂತ ಹೇಳಿ. ಸಾದಾ ಬ್ಲೌಸ್ ಹೇಳ್ಕೊಡ್ರಿ ಅಂದಿನಿ. ಸಾದಾ ಬ್ಲೌಸನ್ನು ಫಸ್ಟು ಚೌಕ್ ಕೊಳ್ಳ ಮತ್ತು ರೌಂಡ್ ಕೊಳ್ಳ ಎಲ್ಲ ಹೇಳ್ಕೊಡ್ತೀನಿ. ಇವಾಗ
ಒಂದೊಂದು ಅವ್ನ ಹಾಕ್ತೀನಿ, ಒಂದೊಂದು ನಡು ಕಾಮಿಡಿ ಏನಾರ ಬಟ್ ಹಾಕ್ತಿರ್ತೀನಿ. ಇವಾಗ ನೋಡ್ರಿ ಉಕ್ಸ ಮತ್ತು ಉಕ್ಸ್ ಪಟ್ಟಿಗೆ ಬಟ್ಟೆ ತೊಗೊಳಕತ್ತೀನಿ. ಆ್ಯಕ್ಚುಲಿ ಫಸ್ಟೇ ಫ್ರಂಟ್ ಪಾರ್ಟ್ ಯಾವಾಗ ಕಟ್ ಮಾಡ್ತೀವಲ್ಲ ಆವಾಗನ ಕಟ್ ಮಾಡ್ಕೋಬೇಕಿತ್ತು, ಮರ್ತೆ ನಾನು. ಸೊ ಹಂಗಾಗಿ ಇವಾಗ ಕಟ್ ಮಾಡ್ಕೊಳಕತ್ತೀನಿ. ಅದು ಏನು ಇದು ಆರ್ಮ್ ಹೋಲದ್ದು ಶೇಪ್ ತೊಗೊಂಡಿನಲ್ಲ ಅದೇ ಬಟ್ಟೆ ಉಳಿದಿತ್ತು. ಅದ್ರೊಳಗನ ನಾವು ಉಕ್ಸಿಗೆ ಹಚ್ಚಕ್ಕೆ ಮತ್ತು ಉಕ್ಸ್ ಪಟ್ಟಿದ ತೊಗೊಳಕತ್ತೀವಿ ನೋಡ್ರಿ. ಇವಾಗ ಕರೆಕ್ಟಾಗಿ 2 ಇಂಚು ಆ ಕಡೆ ಅದಕ್ಕೊಂದು 2 ಇಂಚು ಇದಕ್ಕೊಂದು 2 ಇಂಚು ಮಾರ್ಕ್ ಹಾಕ್ಕೊಂಡು 2 ಇಂಚಿಗೆ 2 ಪೀಸನ್ನು ಕಟ್ ಮಾಡ್ಕೊಳಕತ್ತೀನಿ ನಾನು ನೋಡ್ರಿ. ಇವಾಗ 2 ಇಂಚಿಂದು 2 ಬಟ್ಟೆನ ಶೇಪ್ ತೊಗೊಳಕತ್ತೀನಿ. ಫ್ರಂಟ್ ಪಾರ್ಟ್ ಏನು ಕಟ್ ಮಾಡ್ಕೊತಿರಲ್ಲ ಅವಾಗನೇ ಕಟ್ ಮಾಡ್ಕೊಂಡ್ರೆ ಇನ್ನೂ ಇದಾಗುತ್ತೆ, ನೆನಪು ಉಳಿತೈತಿ. ಇವಾಗ ನೋಡ್ರಿ ಫ್ರಂಟ್ ಆಯಿತು, ಬ್ಯಾಕ್ ಆಯಿತು, ಉಕ್ಸ್ ಪಟ್ಟಿ ಆಯಿತು, ಎಲ್ಲ ಆಯಿತು. ಇವಾಗ ಏನಪ್ಪ ಅಂತಂದ್ರೆ ತೋಳನ್ನು ಹಾಕೊಳಕತ್ತೀನಿ ನೋಡ್ರಿ. ನಾವು ತೋಳಿಗೆ ಈ ಥರ 2 ಫೋಲ್ಡ್ ಇದ್ದಿದ್ದು ಬಟ್ಟೆ ಇರುತ್ತಲ್ಲ ಅದನ್ನ ಇನ್ನೊಂಚೂರು ನೀಟಾಗಿ ಮಾಡ್ಕೋಬೇಕು. ಅಂದರೆ ಎಲ್ಲೇ ಒಂಚೂರು ಹಿಂದೆ ಮುಂದೆ ಆದರೂ ತೋಳು ಹಿಂದೆ ಮುಂದೆ ಬರ್ತಾವೆ. ಕರೆಕ್ಟಾಗಿ 2 ಲೇಯರನ್ನು ಫಸ್ಟು ಸೀದಾ ಮಾಡ್ಕೋಬೇಕು. ಸೀದಾ ಮಾಡಿಕೊಂಡು ಆಮೇಲೆ ಇನ್ನೂ ಒಂದು ಫೋಲ್ಡಾಗಿ ಮಡ್ಚ್ಕೋಬೇಕು ನೋಡ್ರಿ. ಇದು ಈ ಥರ 4 ಫೋಲ್ಡ್ ಮಾಡ್ಕೋಬೇಕು. 4 ಫೋಲ್ಡ್ ಮಾಡ್ಕೊಂಡ್ಮೇಲೆ ಅದನ್ನ ನೀಟಾಗಿ ಇನ್ನೊಂದು ಸಲ ಕೈಲೇ ಇದನ್ನ ಮಾಡ್ಕೋಬೇಕು. ಈ ಕಡೆ ಓಪನ್ ಸೈಡ ಹೊರಗಡೆ ಇರಬೇಕು, ಕ್ಲೋಸ್ ಇದ್ದಿದ್ದ ಸೈಡ ನಮ್ಮ ಕಡೆ ಇರಬೇಕು. ಅಂದ್ರೆ ಕರೆಕ್ಟಾಗಿ ಶೇಪ್ ಬರ್ತೈತಿ ನೋಡ್ರಿ. ಇವಾಗ ಕರೆಕ್ಟಾಗಿ ಹೇಳ್ಕೊಡಕತ್ತೀನಿ. ಯಾಕಂದ್ರೆ ಹಿಂದೆ ಇದು ಕರೆಕ್ಟಾಗಿ ವಿಡಿಯೋ ಮಾಡುವಾಗನ ಮಾತಾಡ್ಕೊಂಡು ವಿಡಿಯೋ ಮಾಡಿದ್ದೆ, ಸೊ ಸೌಂಡ್ ಬಂದಿರಲಿಲ್ಲ ವಾಯ್ಸ್ ಯಾಕೋ, ಹಾಗಾಗಿ ಬ್ಯಾಕ್ ವಾಯ್ಸ್ ಕೊಡಕತ್ತೀನಿ. ಇವಾಗ ನೋಡ್ರಿ ಮೆಜರ್ಮೆಂಟ್ ಬ್ಲೌಸಿಂದ ಅವ್ರ ತೋಳು ಎಷ್ಟೈತಿ ಅಂಥೇಳಿ ಉದ್ದಕ್ಕನ ಅಳತೆ ಮಾಡ್ಕೊಳಕತ್ತೀನಿ. ಕರೆಕ್ಟಾಗಿ ಎಷ್ಟಪ್ಪ ಅಂತಂದ್ರೆ ಅವ್ರ ತೋಳು ರೆಡಿನ 7 ಐತಿ. 7 ಐತಿ. ನಾನೇನು ಮಾಡೀನಿ 1 ಇಂಚು ಎಕ್ಸ್ಟ್ರಾ ಮಡಿಚಿ ಹೊಲ್ಕೊಳಕ್ಕೆ ಬೇಕಂತ ಹೇಳಿ 8 ತೊಗೊತೀನಿ. ರೆಡಿ ಬಂದುಬಿಟ್ಟು 7 ಐತಿ ನೋಡ್ರಿ. ಅದು 7 + 1 8 ಆಗುತ್ತೆ. ಏನು ಮಾಡಿರಿ, ಡೈರೆಕ್ಟಾಗಿ 8 ಇಟ್ಕೋರಿ. ಇಲ್ಲ ಅಂತಂದ್ರೆ ಅರ್ಥ ಆಗಲಿಲ್ಲ ಅಂದ್ರೆ ಫಸ್ಟ್ 1 ಇಂಚು ಮಾರ್ಕ್ ಹಾಕೊಂಡು ಆಮೇಲಿಂದ 7ಕ್ಕೆ ಮತ್ತು ಮಾರ್ಕ್ ಹಾಕೋರಿ. ಮಾರ್ಕ್ ಹಾಕ್ಕೊಂಡು ಈ 1 ಇಂಚಿಗೆ ಏನು ಹಾಕೊಂಡಿರ್ತೀವಲ್ಲ 1 ಇಂಚಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಏನು ಮಾಡಬೇಕು, ಫಸ್ಟು 1 ಮಾರ್ಕ್ ಹಾಕೊಂಡ್ಬಿಡಕ್ಕೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಕೆಳಗಡೆ ಎಷ್ಟೈತಿ ಅವ್ರದ್ದು ಲೆಕ್ಕ ಮಾಡ್ಕೋಬೇಕು. ಅರ್ಧ ಇಂಚು ಹೊಲಿಯಕ್ಕೆ ಬಿಡಬೇಕು. ಆಮೇಲೆ ಎಷ್ಟೈತಿ ಕರೆಕ್ಟಾಗಿ ಲೆಕ್ಕ ಮಾಡ್ಕೋಬೇಕು. ಅವ್ರದ್ದು ಬಂದುಬಿಟ್ಟು 4.2 ಹಿಂಗೆ ಬರ್ತೈತಿ. 4.2 ಅಂದ್ರೆ 1 ಇಂಚು ನಾವು ಫಸ್ಟೇ ನೋಡಿರಿ, ಕನ್ಫ್ಯೂಸ್ ಆಗಬೇಡ್ರಿ. ಕರೆಕ್ಟಾಗಿ ಫಸ್ಟ್ 1 ಇಂಚು ನೀಟಾಗಿ ಮಾರ್ಕ್ ಹಾಕೊಂಡ್ಬಿಡ್ರಿ. ಮಾರ್ಕ್ ಹಾಕ್ಕೊಂಡು ಆ 1 ಇಂಚ್ ಬಿಟ್ಟನ ರೆಡಿ ಅವ್ರದ್ದು 7 ಇಂಚ್ ಐತಿ ಬ್ಲೌಸು. ಸೊ ಇವಾಗ ನೋಡಿರಿ 4.5 ಹಾಕೊಳಕತ್ತೀನಿ. 4.5 ಅಂದ್ರೆ ಅದು ಪ್ಲಸ್ ಒಂದು 5.5 ಇಟ್ಕೊಂಡಿನಿ, 1 ಇಂಚ್ ಎಕ್ಸ್ಟ್ರಾ. 5.5ಗೆ ಒಂದು ಮಾರ್ಕ್ ಹಾಕ್ಕೊಂಡು ತೋಳನ್ನ ಇವಾಗ ನೀಟಾಗಿ ಶೇಪ್ ಹಾಕೋಬೇಕು ನೋಡ್ರಿ. ಶೇಪ್ ಹಾಕೊಳ್ಳೋದು ಒಂದು ಈಸಿ ಮೆಥಡ್ ತೋರಿಸ್ಕೊಡ್ತೀನಿ ನಿಮಗೆ ಹೆಂಗಂತೇಳಿ ನೋಡ್ಕೊತ ಇರಿ. ಏನಾರ ಡೌಟ್ಸ್ ಇತ್ತಂದ್ರೆ ಹಂಗೆ ಆಮೇಲೆ ಕ್ಲಿಯರ್ ಮಾಡ್ಕೊರಿ ನೀವು. ಇವಾಗ ನೋಡ್ರಿ ನಾನು ಜಾಸ್ತಿ ಸಣ್ಣ ಲೈನ್ಲೇ ಒಂಚೂರು ಸಾವಕಾಶ ಇದನ್ನು ಮಾಡ್ಕೊತೀನಿ. ಯಾಕಂದ್ರೆ ಅದು ಡಾರ್ಕಾಗಿ ಒಮ್ಮೆ ಹಾಕೊಂಡ್ರೆ ಶೇಪ್ ಇದಾಗ್ತೈತೆ ಅಂಥೇಳಿ ಈಗ ಲೈಟಾಗಿ ಒಂದು ಲೈನ್ ಹಾಕ್ಕೊಂಡೆ. ಇದು ನೋಡ್ರಿ. ಇವಾಗ ಏನು ಮಾಡ್ಬೇಕಂದ್ರೆ ಈಸಿ ಒಳಗೆ ಒಂದು ಅರ್ಧ ಬಟ್ಟೆ ಅದೇನು ಇರ್ತೈತಲ್ಲ ಅರ್ಧ ಮಾಡಿ ಉಗುರ್ಲೆ ಒಂಚೂರು ಕಚ್ ಹಾಕೋಬೇಕು. ಅಲ್ಲಿಗೆ ಒಂದು ಮಾರ್ಕ್ ಹಾಕೋಬೇಕು ನೋಡ್ರಿ. ಅದು ಎಲ್ಲಿಗೆ ಬಂತು ಅದರ ಅರ್ಧಕ್ಕೆ ಒಂದು ವಾಪಸ್ಸು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿ ಅಲ್ಲೂ ಉಗುರ್ಲೆ ಒಂಚೂರು ಏನ್ಬೇಕು ಕಚ್ ಹಾಕೋಬೇಕು. ಇವಾಗ ಅಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು ಸ್ಟ್ರೇಟ್ ಲೈನ್. ಆಮೇಲೆ ಅಲ್ಲಿ ಒಂಚೂರು ಏನು ಮಾಡಬೇಕು, ಸೈಡ್ಲೇ ಬರಬೇಕು. ಈ ಕಡೆಯಿಂದ ಪೂರ್ತಿ ಲಾಸ್ಟ್ ಡೆಡ್ ಎಂಡ್ ಮಟ್ಟ ಏನು ಮಾಡಬೇಕು, ಸೈಡನ್ನು ಜಾಯಿನ್ ಮಾಡ್ಕೋಬೇಕು ನೋಡಿ. ಇವಾಗ ಇದು ಏನಾಗುತ್ತೆ ಕರೆಕ್ಟಾಗಿ ಶೇಪ್ ಬರ್ತೈತಿ. ಹಂಗೆ ಈ ಸೆಂಟ್ರ್ ಪಾಯಿಂಟಿಂದ ಹಿಡ್ಕೊಂಡು ಫ್ರಂಟ್ ತೋಳದ್ದು ಶೇಪ್ ತಗೋಬೇಕು ನೋಡ್ರಿ. ಈ ಥರ ಇನ್ನೂ ಬೇಕಂದ್ರೆ ಇನ್ನೊಂದು ಚೂರು ಲೈಟಾಗಿ ಕೆಳಗೆ ಬರಬೇಕು. ಈ ಥರ ಬಂದ್ರೆ ಕರೆಕ್ಟ್ ಆಗ್ತೈತಿ. ಇದು ನೋಡ್ರಿ ನೀಟಾಗಿ ತೋಳನ್ನು ಹಾಕ್ಕೊಂಡಿನಿ. ತೋಳನ್ನು ಇದು ಈ ಥರ ಹಾಕ್ಕೊಂಡು ಅವ್ರದ್ದು ಅಳತಿ ಬ್ಲೌಸ್ಲೆ ಅವ್ರದ್ದು ರೆಡಿ ಎಷ್ಟೈತಿ ನೋಡ್ಕೋಬೇಕು. ಅಂದ್ರೆ ಅವ್ರ ತೋಳು ಈಗ ಡೈಲಿ ಉಟ್ಕೊಳ್ಳೋದು ರೆಡಿ ಸೈಜ್ ಎಷ್ಟೈತಿ ನೋಡ್ಕೋಬೇಕು. 6.2 ಐತಿ. 6.2ಗೆ ಒಂದು ಮಾರ್ಕ್ ಹಾಕೋತೀನಿ ನೋಡ್ರಿ. ನಾನು 6.2ಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡ್ವಿ. ಮಾರ್ಕ್ ಹಾಕ್ಕೊಂಡು ಮ್ಯಾಗಿಂದ ಚೆಕ್ ಮಾಡಿದ್ರೆ ಅದು 9.5 ಇಲ್ಲ 10 ಹಿಂಗೆ ಬಂತು. ಆ್ಯಕ್ಚುಲಿ 9.5 ಬರುತ್ತೆ. ಹಿಂಗೆ ಸೈಡಿಂದ ಹಿಡಿದು ನೋಡಿದ್ರೆ 9.5 10 ನಿಯರ್ ಬಂತು. ಬಟ್ ನಮಗೆ ಅಷ್ಟಿಲ್ಲ. ಅಂದ್ರೆ ನಾವೇನು ಮಾಡ್ಬೇಕಾಕೈತಿ, ಈ ಎಕ್ಸ್ಟ್ರಾ ಬಟ್ಟೆನ ಹಚ್ಕೋಬೇಕಾಕೈತಿ. ಎಕ್ಸ್ಟ್ರಾ ಬಟ್ಟೆ ಹಚ್ಕೊಂಡು ಕೆಳಗಡೆಯಿಂದ ಜಾಸ್ತಿ ಏನು ಬೇಕಾಗಲ್ಲ, ಮ್ಯಾಗಿಂತ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕಾಕೈತಿ. ಯಾಕಪ್ಪ ಅಂತಂದ್ರೆ ಅವ್ರದ್ದು ಪೀಸ ಭಾಳ ಕಡಿಮೆ ಇತ್ತು. ಹಾಗಾಗಿ ಏನಾಗುತ್ತೆ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡು ಇಲ್ಲೊಂದು ಲೈನ್ ಹಾಕಾಕತ್ತೀನಿ ನೋಡ್ರಿ. ಕಾಣಿಸತೈತೆ ಅನ್ಸುತ್ತಾ, ಮೇ ಬಿ ಕಾಣಿಸೈತಿ ಇಲ್ಲ, ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಆ ಥರ ಅಷ್ಟು ಶೇಪ್ ಬರ್ಬೇಕು ನಮಗೆ. ಅಷ್ಟು ಹಾಕೊಂಡಾಗ ಅದು ತೋಳದ್ದು ಕರೆಕ್ಟಾಗಿ ಬರ್ತೈತಿ. ಈ ಥರ ಹಾಕ್ಕೊಂಡು ಇವಾಗ ನಾನು ಏನು ಮಾಡ್ತೀನಿ, ತೋಳನ್ನು ಕಟ್ ಮಾಡ್ಕೊತೀನಿ ನೋಡ್ರಿ ಕರೆಕ್ಟಾಗಿ.
ಫಸ್ಟ್ ಏನು ಮಾಡಬೇಕು 4 ಪೀಸನ್ನು ಕಟ್ ಮಾಡ್ಕೋಬೇಕು. ಮ್ಯಾಲಿ ಸೈಡ್ ಅಂದ್ರೆ ಹೊರಗಿಂದ ಇದ್ರ ಸೈಡ್ ಫಸ್ಟ್ 4 ಸೈಡ್ ಕಟ್ ಮಾಡಿಕೊಂಡು ಆಮೇಲೆ ಏನಾಗುತ್ತೆ ಇನ್ನೊಂದು ಫ್ರಂಟ್ ಪಾರ್ಟ್ ಆಮೇಲೆ ಅದೆಷ್ಟು ಬೇಕೋ ಆಮೇಲೆ ಶೇಪ್ ತಗೋಬೇಕು. ನಾನು ಇವಾಗ ತಗೊಳಂಗಿಲ್ಲ, ಆಮೇಲೆ ತಗೊತೀನಿ ಹಚ್ಕೊಳ್ಳುವಾಗ. ಕೆಳಗೆ 6.2 ಏನು ಮಾರ್ಕ್ ಹಾಕಿದ್ವಿ ಅಲ್ಲೊಂದು ಕಚ್ ಹಾಕ್ಕೊತೀನಿ ನೋಡಿರಿ, ಅಲ್ಲಿಗೆ ಅವ್ರದ್ದು ರೆಡಿ ಐತೆ ಅಂತೇಳಿ ಅರ್ಥ. ಇವೆರಡನ್ನ ನಾನು ಆಮೇಲೆ ಬೇರೆ ಬೇರೆ ಮಾಡ್ಕೊತೀನಿ. ಇವಾಗ ಮಾಡ್ಕೊಳಂಗಿಲ್ಲ, ಯಾಕಂದ್ರೆ ಇವಾಗ ಮಾಡ್ಕೊಂಡಿವಿ ಅಂದ್ರೆ ಇದಾಗ್ತೈತೆ ಅಂತೇಳಿ ಅದು ಮಾರ್ಕಿಂಗ್ ಹಾಕಿ ಕರೆಕ್ಟ್ ಅದಕ್ಕೆ ಎಷ್ಟು ಬೇಕು ಅಷ್ಟು ಬಟ್ಟೆ ಕಟ್ ಮಾಡ್ಕೊಂಡು ನಾನು ಆಮೇಲೆ ಕಟ್ ಮಾಡ್ಕೊತೀನಿ. ಇದ್ರೊಳಗೆ ನೋಡಿರಿ ನಾನು ಇಷ್ಟು ಬಟ್ಟೆ ಉಳ್ದೈತಿ. ಇಷ್ಟರೊಳಗೆ ನಾನು ಕ್ರಾಸ್ ಬಟ್ಟೆ ತಗೋಬೇಕು. ಈಗ ಟಾಗೆದೊಳಗೆ ಹರ್ಸ್ಕೊಂಡು ಬಂದ್ರೆ ಜಾಸ್ತಿ ಬಟ್ಟೆ ಬಂದಿರ್ತೈತಿ. ಇದ್ರೊಳಗೆ ನೋಡಿರಿ ಇವ್ರದ್ದು ನಾರ್ಮಲ್ ಪೀಸ್ ಒಳಗೆ ಕಟ್ ಮಾಡಕಂತೀನಿ. ಭಾಳ ಅಂದ್ರೆ ಭಾಳ ಕಡಿಮೆ ಐತಿ ಬಟ್ಟೆ, ಹಂಗಾಗಿ ಅಷ್ಟರೊಳಗನ ಅಡ್ಜಸ್ಟ್ ಮಾಡ್ಕೋಬೇಕು. ಫಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಹಿಂಗೆ ಕ್ರಾಸ್ ಒಳಗೆ ಒಂದು ಶೇಪ್ಲೆ ನೀಟಾಗಿ ಫಸ್ಟ್ ಬಟ್ಟೆ ಕಟ್ ಮಾಡ್ಕೋಬೇಕು. ಈ ಕ್ರಾಸ್ ಪಟ್ಟಿಗೆ ಎಷ್ಟು ಬೇಕಪ್ಪ ಅಂತಂದ್ರೆ 1.5 ಅಂದ್ರೆ 1.5 ಇಂಚು ನಾನು ಒಂದು 3ರಿಂದ 4 ಪೀಸ್ ಕಟ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಬೇಕಂದ್ರೆ ಉಳಿದ್ರೂ ಅಲ್ಲೇ ಆಮೇಲೆ ಇದಾಗ್ತೈತಿ. 3ರಿಂದ 4 ಪೀಸನ್ನು ಕಟ್ ಮಾಡ್ಕೊತೀನಿ ನೋಡಿರಿ. ಕರೆಕ್ಟ್ 1.5 ಇಂಚಿಗೆ ನಾನು ಏನು ಮಾಡೀನಿ ಮಾರ್ಕ್ ಹಾಕ್ಕೊಂಡು. ನಿಮಗೆ ಯಾರಿಗಾನ ಕರೆಕ್ಟ್ ಇದಾಗ್ಲಿಕ್ಕೆ ಪೂರ್ತಿ ಈ ಕಡೆ ದಂಡಿಗೆ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೋರಿ. ನೋಡಿರಿ ಬ್ಲೌಸ್ ಕಟ್ಟಿಂಗ್ ಅಂತೂ ಇಷ್ಟೆಲ್ಲ ಆಯಿತು. ತೋಳು ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ. ಇದ್ರದ್ದು ಯಾವ ರೀತಿ ಸ್ಟಿಚ್ ಮಾಡೋದು ಅಂಥೇಳಿ ಅದನ್ನೂ ವೀಡಿಯೋ ಹಾಕ್ತೀನಿ. ಈ ಬ್ಲೌಸ್ ಕಟ್ಟಿಂಗ್ ಒಳಗೆ ಏನಾರ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಿ ಹಾಕಿರಿ. ಎಲ್ಲಿ ಡೌಟ್ಸ್ ಇರ್ತೈತಿ ಏನು ಎಲ್ಲ ಕರೆಕ್ಟಾಗಿ ಕಮೆಂಟ್ ಮಾಡಿ ಹಾಕಿದ್ರಂದ್ರೆ ಅದು ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಒಳಗೆ ಕಟ್ ಮಾಡೋದ್ರಾಗ ನೀಟಾಗಿ ವಾಪಸ್ ಹೇಳ್ಕೊಡ್ತೀನಿ ನಿಮಗೆ. ಇದಂತೂ ಇಷ್ಟ ಆಯಿತು. ನೀವು ಕೇಳೋ ಕಮೆಂಟ್ಸನ್ನು ಕ್ವಶನನ್ನು ಆಲ್ರೆಡಿ ಮೇಡಮರು ಕೇಳ್ಯಾರ. ಇನ್ನೂ ಏನಾರ ಅರ್ಥ ಆಗಿಲ್ಲ ಅಂದ್ರೆ ಕೇಳಿ ಹೇಳ್ತೀವಂತ. ಹಂಗೆ ಈ ವಿಡಿಯೋ ಹೆಂಗಾಗೈತೆ ಅಂತ ಹೇಳಿ ಅದನ್ನು ಕೂಡ ಕಮೆಂಟ್ ಮಾಡಿರಿ. ಅಜ್ಜಿಯವ್ರನ್ನ ತೋರಿಸ್ರಲ್ಲಿ ನಾವು ಕಟ್ ಮಾಡೋದಕ್ಕೆ ಅಜ್ಜಿಯವರು ಚಪಾತಿ ಮಾಡಿ ಬಂದರು. ಗ್ಯಾಸ್ ಕಲೆಗಿತ್ತು ಅದು ಕಪ್ಪನ ಬಂದು ಕೂತಾರೆ ನೋಡ್ರಿ. ಈಗ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀವಿ. ಈ ಬ್ಲೌಸದ್ದನ್ನು ಸ್ಟಿಚಿಂಗ್ ಕೂಡ ಹಾಕ್ತೀನಿ. ಅದ್ರೊಳಗೆ ಏನೇನು ಡೌಟ್ಸ್ ಇರ್ತಾವೆ ಕೇಳಕತ್ರಿ. ಈ ಹೋದ್ಸಲಿ ಬ್ಲೌಸ್ ಕಟ್ಟಿಂಗದ್ದು ಮತ್ತು ಸ್ಟಿಚಿಂಗ್ ವಿಡಿಯೋನ ಹಾಕಿನಿ. ಎಲ್ಲರೂ ಭಾಳ ಚಂದ ರೆಸ್ಪಾನ್ಸ್ ಮಾಡಿರಿ. ಹಂಗೆ ಸಾದಾ ಬ್ಲೌಸ್ ಕೇಳಿದ್ರಿ, ಸಾದಾ ಬ್ಲೌಸ್ ಕೂಡ ಕಟ್ಟಿಂಗ್ ಮಾಡೋದು ಹೇಳ್ಕೊಟ್ಟೀನಿ. ಮತ್ತು ಬೇರೆ ಥರ ವಿಡಿಯೋದಾಗ ಮತ್ತೆ ಸಿಗ್ತೀವಿ ರೀ. ಧನ್ಯವಾದಗಳು ರೀ. ಬಾಯ್.